ಬಟ್ ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಅವ್ರು ಏನಾದ್ರು ಗೊಂದಲ ಮಾಡ್ಕೊಂಡಿದ್ರು, ಅಲ್ಲಿ ಏನಾದರೂ ಸಮಸ್ಯೆ ಮಾಡ್ಕೊಂಡಿದ್ರಾ? ಎಲ್ಲದರಲ್ಲೂ ಕೂಡ ಪಿನ್ ಟು ಪಿನ್ ಕ್ಲಾರಿಟಿಯನ್ನು ಹೊಂದಿದ್ದಂಥ ವ್ಯಕ್ತಿ ಐ ಟಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಂಥ ಗೊಂದಲ ಏನು ಮಾಡ್ಕೊಂಡಿದ್ರು ಅನ್ನುವಂಥದ್ದು ನಮ್ಮಲ್ಲಿ ಪ್ರಶ್ನೆ. ಆಮೇಲೆ ಚೈತ್ರ, ಇನ್ನೊಂದು ವಿಚಾರ ಅಂತ ನಾವು ಆಗ್ತಾನೆ ಹೇಳಿದಾಗೆ ಎಲ್ಲಿಯ ಐ ಟಿ ಅವರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರುತ್ತೆ. ಈಗ ಬೆಂಗಳೂರು ಗೋವಾದವರ ಆ ಟೀಮ ಏನು ಅಂತ, ಕರ್ನಾಟಕದ ಇಲ್ಲ, ಇದು ಕೇರಳದಿಂದ ಬಂದಂತ ಐ ಟಿ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಬಹುಶಃ ಕೇರಳದಲ್ಲಿ ಎಲೆಕ್ಷನ್ ಬೇರೆ ನಡೀತಾ ಇದೆ. ಈ ಟೈಮ್ನಲ್ಲಿ ಸಹಜವಾಗಿ ಈ ರೀತಿಯಾಗಿ ಐ ಟಿ ದಾಳಿ ಆಗೋದು, ಮತ್ತೊಂದು ಎಲೆಕ್ಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರಿಗಾದ್ರು ಫಂಡಿಂಗ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಐ ಟಿ ಆಗೋದು, ದಾಳಿ ಆಗೋದು, ಈ ಥರದ್ದೆಲ್ಲ ಸಹಜವಾಗಿ ನೋಡ್ತಾ ಇರ್ತೀವಿ. ಆ ಒಂದು ಭಾಗದಲ್ಲಿ ಏನಾದರೂ ಇದು ಆಗ್ತಾ ಇತ್ತಾ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಿದೆ ಆಯಾಮದಲ್ಲಿ. ಏನು ಹೇಳಿದ್ರು ಕಮಿಷನರ್, ಬನ್ನಿ ಕೇಳೋಣ. ಬಟ್ ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರು ಕಾಲ್ಗೆ ಅಂದಾಜಾಗಿದೆ. ಆ ನಡುವೆದಲ್ಲಿ ಐ ಟಿದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್, ಯಾಕೆಂದರೆ ಐ ಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ, ಐ ಟಿ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ ಐ ಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ ಐ ಟಿ ಟೀಮ್ ಅವ್ರದ್ದು ಕ್ವೆಶ್ಚನ್ ನಡೆದು, ಬಟ್ ಆಕ್ಚುಲ್ ಆಗಿ ಏನು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಅಂದ್ರೆ ಡ್ಯೂರಿಂಗ್ ಇನ್ಸಿಡೆಂಟ್ ಅಲ್ಲಿ ಅವ್ರ ಐ ಟಿ ಅಧಿಕಾರಿಗಳು ಯಾರಾದ್ರೂ ಜೊತೆಗೆ ಇದ್ರ, ಅದನ್ನ ನೋಡಿದವರು ಯಾರು ಐ ವಿಟ್ನೆಸಸ್ ಇದ್ದಾರಾ? ನೋಡಿದವರು ಚೆಕಪ್ ಪರಿಶೀಲನೆ ಮಾಡ್ತಾರೆ. ದಟ್ ಇಸ್ ಸಬ್ಜೆಕ್ಟ್ ಆಫ್ ಇನ್ವೆಸ್ಟಿಗೇಷನ್. ಕೇರಳದಿಂದಾನೆ ಅಥವಾ ಬೆಂಗಳೂರು? ಈಗ ಆಸ್ ಆಫ್ ನಾವು ಅದು ಎಲ್ಲ ಕೇರಳ ಟೀಮ್, ಯಾವ ಕೇಸ್ ರಿಲೇಟೆಡ್ ಬಂದಿದೆ ಅದ್ರ ಬಗ್ಗೆ ಪರಿಶೀಲನೆ, ರಿಲೇಟಿಂಗ್ ಟು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಬಗ್ಗೆ ಯಾವುದು, ಯಾಕೆಂದ್ರೆ ನಾವು ಇದು ಪ್ರಕರಣ ನಮ್ಗೆ ಐ ಟಿ ಡೀಟೇಲ್ಸ್ ಮಾಹಿತಿ ಇಲ್ಲ, ಮಾತ್ರ ಐ ಟಿ ಟೀಮ್ ಅವ್ರು ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ. ಇವ್ರ ಸಹೋದರ ಸಿ ಜೆ ಬಾಬು ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಿ ಜೆ ಬಾಬು ಅವರು ವೆರಿ ಅನ್ಫಾರ್ಚುನೇಟ್, ಈ ರೀತಿಯಾಗಿ ಆಗಬಾರ್ದಿತ್ತು. ಬಟ್ ನಿಮಗೆ ಇಲ್ಲಿ ತನಕ ಸಿಕ್ಕಿರೋ ಮಾಹಿತಿ ಏನು, ಡೀಟೇಲ್ಸ್ ಏನು ನಮ್ಮ ಜೊತೆಗೆ ಹಂಚ್ಕೊಳ್ಬೋದಾ? ನೋಡಿ, 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ಅವರು ಅವ್ರ ಆಫೀಸಲ್ಲಿ ಇದ್ದಾರೆ. ಓಕೆ. 28ನೇ ತಾರೀಕು ಬಂದಿದ್ದಾರೆ, 28, 29, ಇವತ್ತು 30. ಓಕೆ. ಈಗ ಅವ್ರ ಕಡೆಯಿಂದ ಏನೋ ಪ್ರೆಷರ್ ಇಂದಾನೆ ಇದು ಆಗಿರೋದು. ಕೃಷ್ಣ ಪ್ರಸಾದ್ ಅಂತ ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ಓಕೆ, ಅವರ ಟೀಮು ಪ್ರೆಷರ್ ಇತ್ತು ಅಂತ ಅನ್ಸುತ್ತೆ. ಬೆಳಗ್ಗೆ ಮಾತಾಡಿದಾಗ ನಾನು ಕೇಳಿದ್ರು, ನೀನ್ ಯಾವಾಗ ಬರ್ತೀನಿ? ನಾನು ಹೊರಗಡೆ ಔಟ್ ಆಫ್ ಕಂಟ್ರಿ ಬಂದಿದ್ದೀನಿ, ಓಕೆ, ನಾನು ಎಷ್ಟೊತ್ತಿಗೆ ಬರ್ತೀನಿ, ನಾಳೆ ಸಾಯಂಕಾಲ 7 ಗಂಟೆಗೆ ಬರ್ತೀನಿ ಅಂತಾನು ಹೇಳ್ದ ಅವ್ರಿಗೆ. ಓಕೆ, ಓಕೆ. ಸರ್, ಏನಾದ್ರು ನಿಮ್ಮ ಹತ್ರ ಮಾತಾಡೋ ಟೈಮ್ನಲ್ಲಿ ನಿಮ್ಗೆ ಅನ್ಸ್ತಾ ಈ ರೀತಿಯಾಗಿ ಏನಾದ್ರು ಗೊಂದಲದಲ್ಲಿರೋದು? ತಿಂಗಳಿಂದ ಇದೆ, ಯಾಕಂದ್ರೆ ಡಿಸೆಂಬರ್ 3ನೇ ತಾರೀಕು ಬಂದು ಇವರು 4-5 ದಿವಸ ಇದ್ರು ಅವ್ರ ಆಫೀಸಲ್ಲಿ. ಓಕೆ. ಆಗಿಂದಾನೆ ಇವರಿಗೆ ಪ್ರೆಷರ್ ಆಗ್ತಾ ಇದೆ, ಅಂದ್ರೆ ಅಬೌಟ್ ದಿಸ್ ಇನ್ಕಮ್ ಟ್ಯಾಕ್ಸ್ ಇಶ್ಯೂ. ಇವತ್ತು ಯಾಕೆ ಇದು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅದು ನೀವು ಕೃಷ್ಣ ಪ್ರಸಾದ್ ಅಡಿಷನಲ್ ಕಮಿಷನರ್ ಅವ್ರನ್ನೇ ಕೇಳ್ಬೇಕು, ಅವರೇ ಇದ್ದವರು ರೂಮಲ್ಲಿ ಅವರ ಜೊತೆಗೆ. ಅಂದ್ರೆ ಈ ಪ್ರತಿ ವಿಚಾರದಲ್ಲೂ ಬಹಳ ಕ್ರಿಸ್ಟಲ್ ಕ್ಲಿಯರ್ ಇರ್ತಿದ್ರು ಸಿ ಜೆ ರಾಯ್ ಅವರು, ನಾವು ಕೂಡ ಬಹಳ ಹತ್ರದಿಂದ ನೋಡ್ದಂಗೆ. ಬಟ್ ಇದು ವಿಚಾರದಲ್ಲಿ ಯಾಕೆ? ಹೇಳಿ ಸರ್. ಎಲ್ಲೂ ಸಾಲ ಇರ್ಲಿಲ್ಲ ಅವ್ರಿಗೆ, ಆತರ ಶತ್ರುಗಳು ಇರ್ಲಿಲ್ಲ, ಏನು ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ. ಈಗ ನಮ್ಗೆ ಇಲ್ಲಿ ಕರ್ನಾಟಕ ಅಂತಾನೆ, ಕರ್ನಾಟಕ ಗೋವಾ ಟೀಮು, ಈ ಐ ಟಿ ಅಧಿಕಾರಿಗಳೆಲ್ಲ ಬಂದು ರೈಡ್ ಮಾಡೋದು ನೋಡ್ತಿರ್ತೀವಿ ಸರ್ ನಾವು. ಇಲ್ಲೇನು ಕೇರಳದವ್ರು ಪದೇ ಬರ್ತಾ ಇದ್ರು ಅಂತಂದ್ರೆ ಏನಂತ ಟಾರ್ಗೆಟ್ ಇತ್ತು ಇವ್ರ ಮೇಲಂತ? ಅವ್ರಿಗೇನು ಟಾರ್ಗೆಟ್ ಕೊಟ್ಟಿದ್ರೋ ಗೊತ್ತಿಲ್ವಲ್ಲ. ಕರೆಕ್ಟ್. ಎಷ್ಟು ಏನ್ ಮಾಡ್ಬೇಕು, ಇಷ್ಟು ಏನ್ ಟಾರ್ಗೆಟ್ ಕೊಟ್ಟಿದ್ರೋ ಗೊತ್ತಿಲ್ಲ, ಬಂದಿದ್ದಾರೆ. ಬಟ್ ನೋಡಿ, ಒಂದ್ ಹೇಳ್ತೀನಿ, ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಬರೀ 6.68%, 4% ಆರ್ ಸ್ಯಾಲರಿಡ್ ಪೀಪಲ್. ಬಿಸ್ನೆಸ್ ಅವರು 2.68%. ಅವ್ರಿಗೆ ಹಿಂಗ್ ತೊಂದರೆ ಕೊಡ್ತಾ ಇದ್ರೆ ಎಲ್ಲಾ ಬಿಸ್ನೆಸ್ ಅವರು ಮೇಲಕ್ಕೆ ಹೋಗ್ತಾರ, ಅಷ್ಟು ಹೇಳ್ತೀನಿ ನಾನು. ಸರ್, ನೀವು ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ನಾವು ಮೊದಲು ಮೆನ್ಷನ್ ಮಾಡಿದ್ದು ಅಂತ ನಮ್ಮ ಕರ್ನಾಟಕದ ಒಬ್ರು ಉದ್ಯಮಿ ಸಿದ್ಧಾರ್ಥ್ ಅವರು, ಅವರಿಗೂ ಈ ತರದ ಹಿಂದೆ ಎಲ್ಲ ಬಹಳ ಟಾರ್ಚರ್ ಆಗಿದ್ದು, ನಮ್ಗೆ ಗೊತ್ತಿಲ್ಲ ಅದೇನೇನಾಗಿದೆ ಅಂತ. ಈ ಪೊಲಿಟಿಕಲಿ ಮೋಟಿವೇಟೆಡ್ ರೈಟ್ಸ್ಗಳು ಬಹಳ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಮಂದಿ ಹೇಳ್ತಾ ಇದ್ದಾರೆ ಸರ್. ಈ ಕೇರಳ ಟೀಮು, ಕೇರಳದಲ್ಲಿ ಎಲೆಕ್ಷನ್ ಬೇರೆ ಇತ್ತು, ಏನಾದ್ರು ಲಿಂಕ್ ಇತ್ತ ಅಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ರೈಡ್ ಇವ್ರ ಮೇಲೆ ಆದಂತದ್ದು? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಮಂಜು ಅವರ, ದಯವಿಟ್ಟು ನನಗೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೇನು ಗೊತ್ತಿಲ್ಲ. ಅದು ಇನ್ವಾಲ್ವ್ ಆತರ ನಾನೇನು ಹೇಳಕ್, ಐ ಡೋಂಟ್ ವಾಂಟ್ ಟು ಆನ್ಸರ್ ದಿಸ್ ಕ್ವಶನ್. ಓಕೆ. ಕೇರಳದಲ್ಲಿ ಪ್ರಾಪರ್ಟಿ ಇತ್ತಾ ಸರ್? ಕೇರಳ ಐಟಿ ಬಂದಿರೋದ್ರಿಂದ ಕೇರಳಲ್ಲಿ ಸುಮಾರು 60 ಪ್ರಾಜೆಕ್ಟ್ ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಓಕೆ. ಕೇರಳಲ್ಲಿ 60 ಪ್ರಾಜೆಕ್ಟ್ ಮಾಡಿದ್ದಾರೆ, ಅವರು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಓಕೆ. ಈ 3 ದಿನಗಳಿಂದ ಐಟಿ ರೇಡ್ ಆನ್ ಇದೆ ಅಂತ ಹೇಳಿದ್ರೆ ನಿಮ್ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ರೆ ನಿಮ್ಮ ಬ್ರದರ್ ಏನಾಗ್ತಾ ಇದೆ ಅನ್ನೋದ್ರ ಅಪ್ಡೇಟ್ಸ್ ಏನಾದ್ರು? ಇದೆ, ಯಾವಾಗ ಹೋಗ್ತಾರೆ ಗೊತ್ತಿಲ್ಲ.
ಹಾ ಇವತ್ತು ಬರ್ತಾ ಇದ್ದಾರೆ ಅಂತ ನಂಗೆ ಬೆಳಗ್ಗೆ ಹೇಳಿದ್ರು, ಒಂದು 11 ಗಂಟೆ ಹಂಗೆ ಹೇಳಿದ್ರು. ಸರ್ ಆ ಟೈಮಲ್ಲಿ ಅವ್ರು ಏನಾದ್ರು ಸ್ವಲ್ಪ ಭಯದಲ್ಲಿದ್ದ ಹಾಗೆ ಅಥವಾ ಏನಾದ್ರು ಗೊಂದಲದಲ್ಲಿದ್ದಾಗ ಅನ್ಸ್ತಾ ನಿಮ್ಗೆ? ಈ ರೈಡ್ ಬಂದ ಮೇಲಿಂದ ಸ್ವಲ್ಪ ಗೊಂದಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೇ ಅವ್ರು ಏನ್ ಮಾತಾಡಿದ್ರು ಇನ್ಕಮ್ ಟ್ಯಾಕ್ಸ್ ಡಿಸ್ಕಷನ್ನೇ ಮಾಡೋರು, ಈ ಅಫಿಷಿಯಲ್ಸ್ ಬಗ್ಗೆನೇ ಮಾತಾಡೋರು. ಓಕೆ. ಅವ್ರ ಜರ್ನಿ ನೋಡಿದ್ರೆ ಆಫ್ ಕೋರ್ಸ್ ಗೊತ್ತಾಗುತ್ತೆ ತುಂಬಾ ಗಟ್ಟಿ ವ್ಯಕ್ತಿ ಅನ್ನೋದಾಗಿ ನಿಮ್ಮ ಸಹೋದರ. ಬಟ್ ಹೀಗಾಗಿರೋದು ನಿಮ್ಗೇನ್ ಅನ್ಸುತ್ತೆ? ನೀವು ಹತ್ರದಿಂದ ನೋಡಿರ್ತೀರಾ ಈ ರೀತಿ IT ವಿಚಾರಕ್ಕೆಲ್ಲ ಹೆದರ್ಕೊಳ್ಳುವಂತವ್ರ. ಈ ಹಿಂದೆ IT ರೈಡ್ ಆದಾಗ ಏನ್ ಮಾತುಕತೆ ಆಗಿತ್ತು, ಏನ್ ಹಂಚ್ಕೊಂಡಿದ್ರು ನಿಮ್ ಜೊತೆಗಂತ? ಆ ತರ ಎದುರ್ಕೊಳ್ಳೋರಲ್ಲ. ಈಗ ನಾನು ಏನ್ ಹೇಳಿ ಮಾಡ್ಕೊಂಡವ್ರೆ. ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ದಿಸ್. ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಸಾಲಗಳಿಲ್ಲ, ಥ್ರೆಟ್ ಇಲ್ಲ, ಆತರ ಯಾವ್ದು ಇಲ್ಲ ಅವ್ರಿಗೆ. ರಿವಾಲ್ವರ್ ಅವ್ರ ಹತ್ರ ಇತ್ತು ಅಂತ ಕಾಣಿಸುತ್ತಲ್ವಾ? ಆಯ್ತು, 20 ವರ್ಷ ಅಂತ ಇದೆ ಅವ್ರ ಹತ್ರ ರಿವಾಲ್ವರ್. ಫ್ರಮ್ 20 years ಇತ್ತು ಅವ್ರ ಹತ್ರ. ಪಿಸ್ಟಲ್ ಇದೆ. ಪಿಸ್ತೂಲ್ ಇತ್ತು. ಸೊ ಅದನ್ನ ಇವತ್ತು ಈ ಕಚೇರಿಲೇ ಇಟ್ಕೊಂಡಿದ್ರ ಹೇಗೆ? ಯಾಕಂದ್ರೆ IT ಕಾನ್ಫಿಸ್ಕೇಟ್ ಮಾಡ್ಕೊಳ್ಳುತ್ತೆ ಬಹಳ ಸಂದರ್ಭದಲ್ಲಿ, ಲಾಕರ್ಸ್ ಮತ್ತೊಂದೆಲ್ಲ. ಯಾಕೆ ಅದನ್ನ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ನನಗೆ. ಸಿಜೆ ಬಾಬು ಅವರೇ, ನೀವು ಇವಾಗ ಇಂಡಿಯಾದಲ್ಲೇ ಇದ್ದೀರಾ? ಏನ್ ಮೇಡಮ್? ನೀವು ಊರಲ್ಲೇ ಇದ್ದೀರಾ, ಇಂಡಿಯಾದಲ್ಲೇ ಇದ್ದೀರಾ ಅಂತ ಹೇಳಿದ್ರೆ? ಇಲ್ಲ, ಕುಟುಂಬ ಎಲ್ಲ ಹೊರಗಿದೆ ಮಾಡೋದಕ್ಕೆ ಪುಕೆಟ್ಗೆ ಬಂದಿದ್ದೀನಿ, ವಾಪಸ್ ಬರ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿಯವರಿಗೆ, ಪತ್ನಿ ಮಕ್ಕಳಿಗೆಲ್ಲ ಈ ವಿಷಯ ಗೊತ್ತಾಗಿರ್ಬೇಕು ಅಲ್ವಾ? ಬರ್ತಾ ಇದಾರೆ. ಅವರು 9:30 ಫ್ಲೈಟ್ ದುಬೈಯಿಂದ, ಮಗಳು ಮಿಸಸ್ ಬರ್ತಾ ಇದಾರೆ. ಓಕೆ ಓಕೆ ಓಕೆ. ಅವ್ರು 3 ಗಂಟೆ ಹಂಗೆ ಇಂಡಿಯಾದಲ್ಲಿ ಇರ್ತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕಳೆದ ಒಂದು 3 ದಿನದ ಹಿಂದೆನೂ ಕೂಡ ಅವ್ರ ಕೆಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಎಲ್ಲ ಮಾಡಿದ್ದಾರೆ. ಈ ಇಂಡಿಪೆಂಡೆಂಟ್ ಡೇ ವಿಶಸ್ ಹೇಳೋದು. ಆ ಟೈಮಲ್ಲಿ ನಮ್ಗೇನು ಆತರ ಅನ್ಸಿಲ್ಲ. ಅವ್ರು ಹೇಗೆ ಲವಲವಿಕೆಯಲ್ಲಿ ಇದ್ರು ಹಾಗೆ ಇದ್ರು. ಬಟ್ ಇದೇನೇ ಆಗಿದ್ರು ಒಂದು 2-3 days ಅಲ್ಲಿ ಅವ್ರ ಮೇಲೆ ಆಗಿರುವಂತ ಪ್ರೆಷರ್ ಅಂತ ನೀವು ಹೇಳೋದು ಹಾಗಾದ್ರೆ? 100%. 100%. ಬೇರೆ ಯಾವ್ದು ರೀಸನ್ ಇಲ್ಲ ಇದರಲ್ಲಿ. ಫ್ಯಾಮಿಲಿ ಇಶ್ಯೂಸ್ ಇಲ್ಲ, ಸಾಲ ಇಲ್ಲ, ಥ್ರೆಟ್ ಇಲ್ಲ. ಈ ಕೃಷ್ಣಕುಮಾರ್ ಅನ್ನೋ ವ್ಯಕ್ತಿ ಹೇಳಿದ್ರಲ್ಲ, ಇನ್ಕಮ್ ಟ್ಯಾಕ್ಸ್ ಅವರೇ, ಕೃಷ್ಣ ಪ್ರಸಾದ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ಆತನಿಂದ ಏನಾದ್ರು ಪರ್ಸನಲಿ ಆಗಿ ಇವ್ರನ್ನ ಏನಾದ್ರು ಟಾರ್ಗೆಟ್ ಮಾಡೋ ಕೆಲಸ ಆಗಿದೆ ಅನ್ಸುತ್ತಾ ಸರ್? ಅದು ನಾನೀಗ ಹೆಂಗ ಹೇಳಿ, ನನಗೆ ನನ್ನ ತಮ್ಮ ನನ್ನ ಹತ್ರ ಆತರ ಏನು ವಿಷಯ ತಿಳಿಸಿಲ್ಲ ನನಗೆ. ಅಂದ್ರೆ ವ್ಯವಹಾರದ ವಿಷಯವಾಗಿ ನಿಮ್ಮಲ್ಲಿ ಮಾತುಕತೆ ನಡೀತಾ ಇತ್ತಾ? ಇವಾಗ ಒಟ್ಟಿಗೆ ಸೇರಿದಾಗ ಸಹೋದರರು ಅಂತ ಹೇಳಿದ್ರೆ ಇಷ್ಟ ಕಷ್ಟ ಎಲ್ಲ ಹೇಳ್ಕೊಳ್ಳುವಂತದ್ದಿರುತ್ತೆ. ಸೊ ಇತ್ತೀಚಿನ ದಿನದಲ್ಲಿ ನೀವು ಭೇಟಿ ಆಗದಂತದ್ದು? ಈಗ ನಾನು ಅದು ನನ್ನ ಬರ್ತ್ಡೇ ಬಂದಿದ್ರು, January 8ನೇ ತಾರೀಕು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನನ್ನ ಜೊತೆ ಇದ್ರು. ಓಕೆ ಓಕೆ. ಅದೇ ಲಾಸ್ಟ್ ಟೈಮ್ ನಿಮಗೆ ಸಿಕ್ಕಿರೋದು? ನಾನ್ ಮೀಟ್ ಆಗಿರೋದು, ಹೌದು. ಅದಾದ್ಮೇಲೆ ನಂಗೆ ಒಂದ್ಸತಿ ಸಿಕ್ಕಿದ್ರು. ಇದೀಗ ನಾನು ನಾಳೆ ಸಿಗ್ತೀನಿ ಅಂತ ಇರೋರು ಇವತ್ತಿಲ್ಲ. ನಿಜ. ಕೆಲವೊಮ್ಮೆ ಉದ್ಯಮಿಗಳ ಆತ್ಮಹತ್ಯೆ ಅಂತ ಹೇಳಿದಾಗ ಫಸ್ಟ್ ಎಲ್ಲರೂ ನೋಡೋದು ಫಿನಾನ್ಷಿಯಲ್ ಕ್ರೈಸಿಸ್ ಇತ್ತಾ, ಫಿನಾನ್ಷಿಯಲ್ ಸಮಸ್ಯೆಗಳಿತ್ತ ಅಂತ. ಬಟ್ ರಾಯ್ ಅವ್ರ ವಿಚಾರದಲ್ಲಿ ನಮ್ಗೆ ಶಾಕಿಂಗ್ ಅನ್ಸಿದ್ದು ಆ ಥರದ್ದೇನು ಕಾಣಿಸ್ತಿರ್ಲಿಲ್ಲ. ಹೇಳಿ. ಇಲ್ಲ ಅವ್ರಿಗೆ ಸಾಲ ಇಲ್ಲ. ನಾನೇ ಹೇಳ್ತಾ ಇದ್ದೇನೆ, ಓಪನ್ ಆಗಿ ಹೇಳ್ತಾ ಇದ್ದೇನೆ, ಸಾಲ ಇಲ್ಲ. ಸಾಲ ಮಾಡ್ಕೊಂಡಿಲ್ಲ ಅವರು. ನೀವು ಒಟ್ಟು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವು 3 ಜನ. ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಜೋಶಿ ಅಂತ, ನಾನು, ನಮ್ಮ ತಮ್ಮ ರಾಯ್, 3 ಜನ. ಓಕೆ ಓಕೆ. ಆಸ್ಪತ್ರೆಯಿಂದ ಏನಾದ್ರೂ ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆಯಾ ನಿಮ್ಗೆ ಸಿಜೆ ಬಾಬು? ಅದೇ ಈಗ ಮಾರ್ಚರಿಗೆ, ಬೌರಿಂಗ್ ಹಾಸ್ಪಿಟಲ್ಗೆ ಬಾಡಿ ತಗೊಂಡೋಗಿದಾರಂತೆ. ಅದು ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಮನೆಗೆ ತಗೊಂಡ್ ಬರ್ತಾ ಇದಾರೆ ಬಾಡಿನ. ಈಗಲ್ಲ, ಆದ್ಮೇಲೆ. ಓಕೆ ಓಕೆ. ನಿಮ್ಮ ಮನೆ ಅಂದ್ರೆ ಇಲ್ಲಿ ಬೆಂಗಳೂರೇ ಆಗುತ್ತೆ ಅನ್ಸುತ್ತೆ? ಹೌದು, ಕೋರಮಂಗಲ. ಓಕೆ ಓಕೆ. ಸೊ ಎಷ್ಟೊತ್ತಿಗೆ ಏನು ಅನ್ನೋದೇನಾದ್ರೂ ಡೀಟೇಲ್ಸ್ ಗಳು ಕೊಟ್ಟಿದಾರಾ? ಇಲ್ಲ, ಅದು ಅವ್ರು ಹೇಳ್ಬೇಕಲ್ಲ. ಫೋರ್ಸನಿಕ್ ಇದಾಗ್ಬೇಕಂತೆ, ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ಎಲ್ಲ ಬರ್ಬೇಕಂತೆ. ಎಲ್ಲ ಇದ್ದಾರೆ, ಹಾಸ್ಪಿಟಲ್ ಎಲ್ಲ ಇದ್ದಾರೆ. ಸಿಜೆ ಬಾಬು ಅವರೇ, ಅಂದ್ರೆ ಇವರು 3 ದಿವಸದಿಂದ ಹೀಗೆ ರೈಡ್ ಮಾಡ್ತಿರೋದು, ಹಿಂದೆ ಏನು ಕೂಡ ಬಹಳ ರೈಡ್ ಮಾಡಿದ್ರು, ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಹಿಂದೆ ಏನಾದ್ರು ಬಿದ್ದಿದ್ರ? ಆಮೇಲೆ ಇವ್ರದ್ದು 165+ ಪ್ರಾಜೆಕ್ಟ್ಸೇ ಇದೆ ಅನ್ನೋದನ್ನ ಕೇಳ್ಬರ್ತಾ ಇದ್ವಿ. ಹೊರ್ತು ಮತ್ತೊಂದು ಎಲ್ಲ ಲೆಕ್ಕ ಹೇಳಿದ್ರೆ ಸಿಜೆ ಬಾಬು ಅವರೇ? ಇನ್ಕಮ್ ಟ್ಯಾಕ್ಸ್ಗೆ ಏನೇ ಕೊಟ್ರು ಅವ್ರಿಗೆ ಕಡಿಮೆ ಅಂತಾರ್ರಿ, ಏನ್ ಮಾಡ್ಲಿ? ಅದೇ ಹೇಳದ್ನಲ್ಲ, 2% ಸೂಚನೆ ಮಾಡೋದಕ್ಕೆ ಇರೋದು ಡಿಪಾರ್ಟ್ಮೆಂಟ್. ಏನ್ ಹೇಳಿ ನಾನು? ಉದ್ಯಮಗಳು 2% ಇರೋದು. ಅವ್ರನ್ನ ಏನ್ ಮಾಡ್ಬೇಕು, ಇದನ್ನ ಮಾಡ್ಕೊಂಡು ಹೋಗ್ತಾರೆ ಅವರು. ಅವರಿಗೆ ಟಾರ್ಗೆಟ್ ಅಚೀವ್ ಆಗ್ಬೇಕು. ಕರೆಕ್ಟ್ ಕರೆಕ್ಟ್. ಇದುವರೆಗಿನ IT ಅಧಿಕಾರಿಗಳ ವಿಚಾರಣೆಯಲ್ಲಿ ನಿಮ್ಗೇನಾದ್ರೂ ಕರೆದಿರೋದು, ನಿಮ್ಮನ್ನೇನಾದ್ರೂ ಪ್ರಶ್ನೆ ಮಾಡಿರೋದಿದೆಯಾ ಸಹೋದರರು? ನಾನು 27ನೇ ತಾರೀಕು ನನಗೂ ಕರೆದಿದ್ರು. ನಾನು ಅದು ಮುಗಿಸಿ ನಾನು ಇಲ್ಲಿ ಬಂದಿರೋದು. ಓಕೆ. ಅಟೆಂಡ್ ಆಗಿದ್ರಿ ನೀವು? ನಾನು ಅಟೆಂಡ್ ಆಗಿ ನಮ್ಮ ಮನೆಗೆ ಬಂದಿದ್ರು 27ನೇ ತಾರೀಕು. ಅವತ್ತು ಏನಾದ್ರು ಬಹಳ ಕಿರಿಕಿರಿ ಮಾಡಿದ್ರ ಸರ್ ಅವತ್ತು IT ಅವರು? ಆ ತರ ಅಂತ ನನ್ನ ಹತ್ರ ಟ್ರಾನ್ಸಾಕ್ಷನ್ ತಮ್ಮನ ಜೊತೆ ತುಂಬಾ ಕಡಿಮೆ ಇತ್ತು.
ಅಲ್ಲಿಗೆ ನಾನು ಅವತ್ತು ಓಡೋ ದಿವಸ ಆಯ್ತು 22ನೇ ತಾರೀಕು ಬೆಳಗ್ಗೆ ಬಂದೆ ನಾನು. ಅವತ್ತು ನನಗೆ ಅಷ್ಟೊಂದು ಪ್ರೆಷರ್ ಇರಲಿಲ್ಲ. ಸರ್ ಈಗ ತಮಿಳ್ನಾಡಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ ಈ ತರದ ಎಲೆಕ್ಷನ್ ಬರೋ ಟೈಮ್ನಲ್ಲಿ ಅವ್ರಿಗೆ ಯಾರಾದ್ರೂ ಈ ಪೊಲಿಟಿಕಲ್ ಲೀಡರ್ಸ್ಗೆ ಫೀಡ್ ಮಾಡೋರು ಅಥವಾ ಅವ್ರ ಜೊತೆ ಅಂಥವ್ರ ಮೇಲೆ ಟಾರ್ಗೆಟ್ ಆಗ್ತಾರೆ. ಇವ್ರಿಗೆ ಯಾರಾದ್ರೂ ಕೇರಳದಲ್ಲಿ ಪೊಲಿಟಿಕಲ್ಲಿ ಯಾರಾದ್ರೂ ಬಹಳ ಹತ್ರದಲ್ಲಿ ಇದ್ದವರು ಆ ಮುಖ್ಯನ ಇವ್ರು ಟಾರ್ಗೆಟ್ ಆಗಿರೋದು ಏನಾದ್ರು ಆಗಿರ್ಬೋದಾ? ಆ ಥರ ನನ್ಗೆ ಅನ್ನಿಸ್ತಾ ಇಲ್ಲ. ನನ್ಗೆ ಆ ಥರ ಇದ್ದಿದ್ರೆ ಅವ್ರು ಒಂದು ಮಾತು ಹೇಳೋರು, ಈ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳೋರು. ನನ್ಗೆ ಹೇಳಿದ್ದು ಪ್ರೆಷರ್ ಒಂದೇ ಒಂದು ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ್ದು ಮಾತಾಡಿಲ್ಲ ಅವರು. ನಿಜ. ನಿಮ್ ಬ್ರದರ್ಗೆ ಏನ್ ಕ್ವಶನ್ ಕೇಳಿದ್ರು ಅಂತ ಬಹುಶಃ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಅಲ್ಲಿ ಹತ್ರದಲ್ಲಿ ಇದ್ದವ್ರು ಅದ್ರ ಬಗ್ಗೆ ಉತ್ತರ ಕೊಡ್ಬೇಕು. ಬಟ್ ನೀವು ವಿಚಾರಣೆಗೊಳಪಟ್ಟಂತ ಸಂದರ್ಭ ಏನೇನ್ ಕೇಳಿದ್ರು? ಯಾವ್ದಾದ್ರು ಪ್ರಾಜೆಕ್ಟ್ ಸಂಬಂಧಪಟ್ಟಾಗ ಏನಾದ್ರು ಪರ್ಟಿಕ್ಯುಲರ್ ಆಗಿ ಕ್ವಶನ್ ಮಾಡಿದ್ಯಾ ನಿಮ್ಗೆ? ಇಲ್ಲ, ಪಾಲಿಟಿಕ್ಸ್ ಬಗ್ಗೆ ಏನು ಇರ್ಲಿಲ್ಲ. ಬಿಸ್ನೆಸ್ ಬಗ್ಗೆ ಅಂದು ನನ್ನ ತಮ್ಮಂದು ವ್ಯವಹಾರ ಏನು ಅಂತ ವಿಚಾರಿಸಿದ್ರು. ನಮ್ದು ಹಳೆ ಇದು ಅಕೌಂಟ್ಸ್ ಎಲ್ಲ ತೆಗೆದು ಏನ್ ನಿಮ್ಮ ಕನೆಕ್ಷನ್ಸ್ ಏನು, ಏನೇನ್ ಮಾಡಿದ್ರ ವ್ಯಾಪಾರ ಅಂತ ನೋಡ್ತಾ ಇದ್ರು. ಅಂದ್ರೆ ಪಾರ್ಟ್ನರ್ಸ್ ಸರ್ ನೀವು, ಅಣ್ಣ ತಮ್ಮ ಎಲ್ಲ? ಇಲ್ಲ 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 ನಾನು ಅವರಿಗೆ 2 ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೆ 2012-13ರಲ್ಲಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನನ್ನ ಹತ್ರ ವಿಚಾರಿಸ್ಕೊಂಡ್ರು. ನಾನು ಆನ್ಸರ್ ಕೊಟ್ಟಿದ್ದೀನಿ ಅವ್ರಿಗೆ. ಸಾಧಾರಣ 10-12 ವರ್ಷದ ಹಿಂದಿದೆಲ್ಲ ಕೆದಕ್ತಾ ಇದ್ದಾರೆ ಅಂತ ಆಯ್ತು. 2013 ಕಣಿಸ್ತಾ ಇದ್ರು. ಹೌದು. ಈಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇವ್ರದ್ದು ಬಹಳ ದೊಡ್ಡ ಪ್ರಾಜೆಕ್ಟ್ಸ್ ಅನ್ನೋದು ಯಾವ್ದಿತ್ತು ಸರ್ ಇವ್ರದ್ದು ಸಿಜೆ ಬಾಬು? ಈಗ ಬಂಗಾರಪೇಟೆಯಲ್ಲಿ ಗಾಲ್ಫ್ ಕೋರ್ಸ್ ನಡೀತಾ ಇದೆ. ಓಕೆ. ಇವರೇ ಸುಮಾರು ಲ್ಯಾಂಡ್ಗಳು ಜಾಯಿಂಟ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಓಕೆ ಓಕೆ. ಅದೆಲ್ಲ ಇನ್ ಪ್ರೋಗ್ರೆಸ್ ಇದೆ. ಅಟ್ ಪ್ರೆಸೆಂಟ್ ಕೂಡ ಸುಮಾರು ಅವರಿಗೆ ಇನ್ಕಮ್ 700 ಕೋಟಿ 720 ಕೋಟಿ ನಂಗೆ ತೋರಿಸಿದ್ರು ಅಕೌಂಟ್. ನನಗೆ ಇನ್ಕಮ್ ಇಷ್ಟು ಬರುತ್ತೆ 2 ವರ್ಷದಲ್ಲಿ 3 ವರ್ಷದಲ್ಲಿ ಅಂತ. ಸೊ ಹಿಸ್ ವರ್ತ್ ಅರೌಂಡ್ ಒಂದು 2000 ಕ್ರೋರ್ಸ್ಗಿಂತ ಹೆಚ್ಚಿಗೆನೆ ಇದ್ದಾರೆ ಅಂತ ನಾವು ಕೇಳ್ಪಡ್ತಾ ಇದ್ವಿ ಸಿಜೆ ಬಾಬು ಅವರೇ. ಅದ್ರ ಬಗ್ಗೆ ನನಗೆ ಅಕೌಂಟ್ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ. ಸರ್ ಈ ಹಿಂದೆನೂ ಕೇರಳ IT ಅವರೇ ಬಂದಿದ್ದ ತನಿಖೆ ಮಾಡೋದಕ್ಕೆ ಅಥವಾ ವಿಚಾರಣೆ ಮಾಡೋದಕ್ಕೆ? 2016ರಲ್ಲಿ ಬೆಂಗಳೂರು IT ಅವರೇ ಬಂದಿದ್ದು. ಓಕೆ. 2016ರಲ್ಲಿ ಅದು 16ರಲ್ಲೇ ಲಾಸ್ಟ್ ಬಂದಿದ್ದು. ಈಗ ಬಂದಿರೋದು ಕೇರಳ IT ಅವರು, ಕೇರಳ ಟೀಮ್. ಅವಾಗೇನು ಬೆಂಗಳೂರು IT ಅವ್ರು ಬಂದಾಗ ಏನು ಸಮಸ್ಯೆ ಆಗಿಲ್ಲ? ಸಮಸ್ಯೆ ಆಗಿಲ್ಲ, ಅದು ಆಗಿ ಮುಗೀತಲ್ಲ, ಅದು ಅವಾಗ್ಲೇ ಮುಗೀತು ಅದು. ಅಂದ್ರೆ ಸರ್ ನಾವು ಇತ್ತೀಚೆಗೆ ಸಿಜೆ ರಾಯ್ ಅವರು ನೋಡ್ತಾ ಇದ್ದಿದ್ದು, ಹೌದು ನಮಗೆ ಕೇರಳ ಆದ್ರೂ ಕೂಡ ಕನ್ನಡದವರು ಅನ್ನುವಂಥದ್ದು ಬಹಳ ಹೆಮ್ಮೆ ಇತ್ತು. ಬಹಳ ರಿಯಾಲಿಟಿ ಶೋಸ್ ಮತ್ತೊಂದೆಲ್ಲ ಕಾಣಿಸ್ಕೊಳ್ತಾ ಇತ್ತು. ಏನಾದ್ರು ಫ್ಯೂಚರ್ ಪ್ರಾಜೆಕ್ಟ್ಸ್ ಇತ್ತು ಸರ್? ಏನ್ ಕನ್ಸಿಟ್ಕೊಂಡಿದ್ರು ಅಂತ ಹೇಳ್ಕೊಂಡು? ಅವರಿಗೆ ಅಲ್ಲ, ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಮನಸ್ಸಿತ್ತು. ಇದೆಲ್ಲ ಆದ್ಮೇಲೆ ಅದೇ ಈಗ 200-300 ಮಕ್ಕಳಿಗೆ ಸ್ಕಾಲರ್ಶಿಪ್ ಎಲ್ಲ ಅನೌನ್ಸ್ ಮಾಡಿದ್ರು. ಮೇಲೆ ಅಪ್ಲೈ ಮಾಡಿ ಅಂತ ಹೇಳಿ 2 ಕೋಟಿ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತೆಲ್ಲ ಅನೌನ್ಸ್ ಮಾಡಿದ್ರು. 200 ಮಕ್ಕಳಿಗೆ 301 ಮಕ್ಕಳಿಗೆ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಓಕೆ ಓಕೆ. ಮ್ಯಾಕ್ಸಿಮಮ್ 50,000 ಮಗುಗೆ ಆತರ ನಾನು ಕೊಡ್ತೀನಿ ಅಂತ ಹೇಳಿ ಅದು ಮಾತಾಡಿದ್ರು ನನ್ನ ಹತ್ರ. ಓಕೆ. ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಇತ್ತು ಅವ್ರ ಮನಸ್ಸಲ್ಲಿ. ಅವ್ರಿಗೆ ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಲಿಲ್ಲ. ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಲಿಲ್ಲ. ಆಮೇಲೆ ಯಾರಾದ್ರೂ ಪೊಲಿಟಿಕಲ್ ಲೀಡರ್ಸ್ ಜೊತೆ ಇಲ್ಲಿ ಕರ್ನಾಟಕದ ಲೀಡರ್ಸ್ ಜೊತೆ ಏನಾದ್ರು ಸಂಪರ್ಕದಲ್ಲಿ ಇದ್ದಿದ್ದು ಆತರ ಏನಾದ್ರು? ಎಲ್ರು ಒಂದೇ, ಅವ್ರಿಗೆ ಎಲ್ಲ ಚೆನ್ನಾಗೇ ಇದ್ರು. ಎಲ್ಲ ಅವ್ರ ಹತ್ರ ಚೆನ್ನಾಗೇ ಇದ್ರು. ಎಲ್ಲ ಪಾರ್ಟಿಯಲ್ಲೂ ಚೆನ್ನಾಗೇ ಇದ್ರು. ಅಂಡ್ ಇಂಥ ಸಂದರ್ಭದಲ್ಲಿ ಕುಟುಂಬ ಜೊತೆ ಕಮ್ಯುನಿಕೇಟ್ ಮಾಡೋದು ನಿಮಗ್ ಬಹಳ ಕಷ್ಟ ಅನ್ಸುತ್ತೆ. ಅವರ ಹೆಂಡತಿ ಮಕ್ಕಳಿಗೆ ಹೀಗಾಗಿದೆ ಅಂತ ಹೇಳೋದು. ತುಂಬಾ ಗಾಬರಿಯಲ್ಲಿ ಇರ್ತಾರೆ. ಹೌದು, ಟೆನ್ಷನ್ ಆಗೋಗಿದ್ದಾರೆ ಅವರು. ಮಗ ಈಗ ಇವ್ರ ಬಿಸ್ನೆಸ್ ನೋಡ್ಕೊಳ್ತಿದ್ದ ಹೇಗೆ ಸಿಜೆ ಬಾಬು? ಹೌದು, ಅಲ್ಲಿ ದುಬೈಲ್ ನೋಡ್ಕೊತಿದ್ದ. ಬರ್ತಾ ಇದ್ದಾನೆ, ಅವನು ಬರ್ತಾ ಇದ್ದ. ಮಗಳು ಅವರು ಏನ್ ಮಾಡ್ಕೊಂಡು? ಮಗಳು ಚಿಕ್ಕದಾಗಿ ಹೆಲ್ಪ್ ಮಾಡ್ತಿದ್ರು. ಎಲ್ರು ಇಲ್ಲೇ ಬರ್ತಾ ಇದಾರೆ. ಈಗ ಬ್ಯಾಂಗ್ಳೂರಲ್ಲಿ ನೀವು ಹೇಳಿದ್ರಲ್ಲ JV ಕೊಟ್ಟು ಮಾಡಿಸ್ತಾ ಇದಾರೆ ಅಂತ, ಸುಮಾರು 1000 ಎಕರೆಗೂ ಹೆಚ್ಚಿನ ಲ್ಯಾಂಡ್ ಈಗಲೂ ಅವ್ರು ಹೊಂದಿದ್ರು ಅಂತ ನಾವು ಕೇಳ್ಪಡ್ತಾ ಇದ್ವಿ. 1000 ಎಕರೆ ನಂಗೆ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ಫಿಗರ್ಸ್ ನಂಗೆ ಗೊತ್ತಿಲ್ಲ. ಕುಟುಂಬ ಎಲ್ಲ ಅಲ್ಲೇ ಸೆಟಲ್ ಆಗಿರೋದು ಇವಾಗ ದುಬೈನಲ್ಲಿ? ಫ್ಯಾಮಿಲಿ ಅಲ್ಲೇ ಇರೋದು. 15 ವರ್ಷದಿಂದ ಅಲ್ಲೇ ಇದ್ದಾರೆ. 2010ರಲ್ಲಿ ಹೋಗಿದ್ದಾರೆ. ಓಕೆ ಓಕೆ. ನಾವು ಅಲ್ಲಿ ವಿಸಿಟ್ ಮಾಡಿ ಬರ್ತಾ ಇದ್ರು ಅನ್ಕೊಂಡ್ವಿ ನಾವು. ಇಲ್ಲಿ ಅವ್ರ ಜೊತೆಗೆ ಯಾರ್ಯಾರು ಇದ್ರು ಸಿಜೆ ಬಾಬು ಅವರೇ ಬ್ಯಾಂಗ್ಳೂರಲ್ಲಿ? ಯಾವಾಗ? ಈ ಟೈಮ್ ನಲ್ಲಿ, ಇವತ್ತು ಈ ಟೈಮಲ್ಲಿ ಅಲ್ಲಿ ಆಫೀಸಲ್ಲಿ ಇದ್ದವರು ಕೇರಳ MD ಒಬ್ರು ಇದ್ದಾರೆ, ಮಿಸ್ಟರ್ ಜೋಸೆಫ್ ಅಂತ. ಅವ್ರು ಇದ್ರು ಅಲ್ಲಿ. ಅವರೇ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರು ಆಫೀಸಲ್ಲಿ. ಇವ್ರು ಎಲ್ಲಿ ಇದನ್ನ ಮಾಡ್ಕೊಂಡ್ರೋ ಗೊತ್ತಿಲ್ಲ ನನಗೆ. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಈ ಕಂಪ್ನಿ ಇದೆಯಲ್ಲ ಇಲ್ಲಿ, ಅಲ್ಲೊಂದು 100-150 ಜನದ ಮೇಲೆ ಕೆಲ್ಸಕ್ಕಿದ್ರು ಅಂತ ಕಾಣಿಸುತ್ತಲ್ಲ ಈ ಆಫೀಸಲ್ಲಿ?
ಆ ಒಟ್ಟಿಗೆ ಕೇರಳ ಅಲ್ಲಿ ಜಾಸ್ತಿ ಇದ್ದಾರೆ, ಇಲ್ಲೂ ಒಂದು 150-200 ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ರು. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ಕೆ CJ ಬಾಬು ಅವರೇ.